ಜೊತೆಗಿದ್ದವರೇ ಸ್ಕೆಚ್ ಹಾಕಿದ್ರು, ಜೊತೆಗೆ ಊಟ ಮಾಡಿದವರೇ ಯೋಗೇಶ್ ಗೌಡನ ಮುಗಿಸ್ಬಿಟ್ರು. ಅವರೇ ಈಗ ಜೈಲ್ ಪಾಲಾಗಿದ್ದಾರೆ. ಸ್ವತಃ ಅವರಿಗೆ ಊಟ ನೀಡಿದಂತ ಯೋಗೇಶ್ ಗೌಡರ ಪತ್ನಿ ಮಲ್ಲಮ್ಮ ನಮ್ಮ ಜೊತೆಗಿದ್ದಾರೆ. ತೀರ್ಪು ಪ್ರಕಟ ಆದಂತ ಈ ಸಂದರ್ಭದಲ್ಲಿ ಮಲ್ಲಮ್ಮ ಏನ್ ಹೇಳ್ತಾರೆ ಕೇಳೋಣ. ಮಲ್ಲಮ್ಮ ಅವರೇ, ನೀವು ಈ ಆರೋಪಿಗಳಿಗೆ ಕೆಲವರಿಗೆ ಊಟ ಹಾಕಿದ್ರಿ, ಇಲ್ಲೇ ಅವ್ರ ಜೊತೆಗೆ ಇರ್ತಿದ್ರು, ಅವರ ಸ್ಕೆಚ್ ಹಾಕ್ಬಿಟ್ರಲ್ಲ ಅಂತ. ಅದು ಕನಸು ಮನಸ್ಸಿನಾಗೂ ಕಂಡ್ರಕಿಲ್ಲ ಸರ್ ನಾವು. ಆದ್ರೆ ಇಷ್ಟು ದಿನಾನು ಅವರು ಕೋರ್ಟ್ನಾಗ ಆಮೇಲೆ ಹೊರಗೆ ಅವ್ರು ಅಡ್ಡಾಡಿದ್ರು, ಇವ್ರೇನು ಮಾಡಿಲ್ಲ, ಸುಮ್ಮನೆ ಏನೋ ಇದನ್ನ ಬಿಡ ಅನ್ಕೊಂಡು ನಾವು ಭಾವನದಾಗಿದ್ವಿ. ಇವತ್ತಿನ ಮಟ್ಟಿಗೆ ಅವರು ಮತ್ತು ನಾವು ಉಣಿಸಿದ ಬೆಳೆಸಿದ ಕೈಗೆ ನಮ್ಮ ಮೋಸ ಮಾಡ್ತಾರಂದ್ರೆ ದೇವ್ರು ನೋಡ್ಲಿ, ಅವ್ರಿಗೆ ನ್ಯಾಯಾಲಯ ಏನು ಶಿಕ್ಷೆ ಕೊಡ್ತೈತಿ ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಮನಿದ ಅನ್ನ ತಿನ್ನೋಕಿನ ಈ ಮನೆ ತಂದಿಂದ ಅವ್ರೇನೋ ಒಂದು 4 ಜನದಾಗ ಅಡ್ಡಾಡಿದ್ದು, 4 ಜನದಾಗ ಬೆಳೆದಿದ್ದು ಸರ್. ಒಂದು ಟೈಮ್ ನನ್ನ ಗಂಡನ ಅವ್ರನ್ನ ಬೆಳೆಸಿದ್ದು. ಈಗ ತೀರ್ಪು ಹೊರಬಂದದ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಹೇಳ್ತೀರಿ? 17 ಜನ ಆರೋಪಿಗಳು, ಅವಾಗಿನ ಸಂದರ್ಭದೊಳಗೆ ಇದ್ದಂತ ಪೊಲೀಸರು ಸಹಿತ ಆರೋಪಿಗಳ ಜೊತೆ ಶಾಮೀಲಾಗಿದ್ರು ಅಂತ ಕೋರ್ಟ್ ಹೇಳ್ಯಾರ. ಇದು ಕೋರ್ಟಿಗೆ ನ್ಯಾಯಾಧೀಶರಿಗೆ ಬಿಟ್ಟಿತ್ತು ಸರ್, ನಾ ಅದ್ರ ಬಗ್ಗೆ ಹೇಳಂಗಿಲ್ಲ. ಕೋರ್ಟ್ ಶಿಕ್ಷೆ ಬಗ್ಗೆ ತೃಪ್ತಿ ಐತಾ? ಈ ಶಿಕ್ಷೆ ತೃಪ್ತಿ ಐತೆ ಅನ್ನೋಕಿನ್ನ ಮುಂದೆ ನನ್ನ ಗಂಡಗೆ ಏನ್ ಮಾಡಿದ್ರ ಇದು ಅನ್ಯಾಯ ಮಾಡಾರಲ್ಲ, ಅನ್ಯಾಯ ಎಲ್ಲ ನಾವು ಅದನ್ನ ಎಲ್ಲಾನು ಇದನ್ನ ಮಾಡಿ ಕ್ಷೇತ್ರ ಜನಕ್ಕೆ ತುಂಬಿಕೊಟ್ಟು ನನ್ನ ಮಕ್ಕಳಿಗೆ ಅದನ್ನೆಲ್ಲ ತುಂಬಿಕೊಟ್ಟು ಅವಾಗ ಮಾತಾಡ್ತಾರೆ ಸರ್. ಈಗ ಏನು ಮಾತಾಡೋದಿಲ್ಲ. ಏನೋ ಒಂದು ಮಾಡ್ಬೇಕಂತ ಅನ್ಕೊಂಡಿರ್ತೇವಲ್ಲ, ಅದು ಪೂರ ಆಗಿಂದ ಅದ್ರ ಬಗ್ಗೆ ಮಾತಾಡ್ತೇನೆ. ನಮಗೂ ಏನೋ ಒಂದು ಇರ್ತತ್ತಲ್ಲ, ನಮಗೂ ಒಂದು ಮಕ್ಕಳು ಸಣ್ಣ. ಯೋಗೇಶ್ ಗೌಡರು ಕೊಲೆ ಆದಾಗ 10 ವರ್ಷ ನಿಮ್ ಜೀವನ ಅದೆಷ್ಟು ಕಷ್ಟ ಆಗಿರ್ಬೋದು ಅಂತ. 10 ವರ್ಷ ಕಷ್ಟ ಅನ್ನಕೇನು ಸರ್, ಹೊರಗಿನ ಬಿಸಿಲು ನೋಡಿಲ್ಲ, ಹೊರಗಿನ ಹಚ್ಚಲ ತೊಳ್ದಿಲ್ಲ ಸರ್. ಅಂತ ಅದನ್ನ ಏನ್ ಮಾಡ್ಲಿಪ್ಪ ಅನ್ನುವಂತ ಏನೇನ ಮಕ್ಕಳು ಕರ್ಕೊಂಡು ಒಂದು ಕೆರಿ ಬಾವಿ ನೋಡ್ಲ ಅನ್ನುವಂತ ಸ್ಥಿತಿ ಒಳಗಿದ್ವಿ. ಅವಾಗ ಹಿರಿಯರ ಕ್ಷೇತ್ರದವ್ರು ಎಲ್ಲಾರು ಬಂದು ಅವ್ರ ಪ್ರತಿದಿನಾನು ಅವ್ರ ಮನೆ ಕೆಲಸ, ಅವ್ರ ಮನೆ ಬಾಳೆ, ಅವ್ರ ಮಕ್ಕಳ ಬಗ್ಗೆ ವಿಚಾರ ಮಾಡ್ಯಾರೋ ಇಲ್ಲೋ ಗೊತ್ತಿಲ್ಲ. ಆದ್ರ ಎಲ್ಲಾ ತರ ಹಿರಿಯರು ಎಲ್ಲಾ ಯುವಕರು ಬಂದ್ಕೊಂಡು ನನ್ನ ಮಕ್ಕಳಿಗೆ ಭಾಳ ಧೈರ್ಯ ತುಂಬ್ಯಾರ, ಭಾಳ ಎತ್ತಿ ಹಿಡ್ದಾರ. ಅವ್ರ ಮನೆಯೊಳಗಿನ ಗಳೆ ಟ್ರ್ಯಾಕ್ಟರ್ ತಂದು ಕೂಡ ನನ್ನ ಹೊಲ ಸಾಗಿಸಿ ನಮ್ಮ ಒಂದು ಜೀವನ ಮಾಡಕ್ ಒಂದು ದಾರಿ ತೋರಿಸ್ಕೊಟ್ಟಾರ ಸರ್. ಇಲ್ಲಿ ಜನರು ಒಂದಿಷ್ಟು ವಿಷಯ ಮಾತಾಡಕತ್ತರು. ಈ ಕೊಲೆ ಪ್ರಕರಣ ವಿಚಾರಣೆ ನಡೆದಾಗ ಮಲ್ಲಮ್ಮ ಹಾಸ್ಟೆಲ್ ಆಗ್ಬಿಟ್ರು, ರಾಜೇ ಆಗ್ಬಿಟ್ರು, ವಿನಯ್ ಕುಲಕರ್ಣಿ ಕೂಡ ದುಡ್ಡು ತಗೊಂಡ್ಬಿಟ್ರು, ಸುಳ್ಳು ಸಾಕ್ಷಿ ಹೇಳಿದ್ರು ಅಂತೆಲ್ಲ ಮಾತಾಡಕ್ ಚಾಲು ಮಾಡಿದ್ರು. ನಿಜವಾಗ್ಲೂ ನಡೆದಿದ್ದೇನಂತ? ದುಡ್ಡು ಸರ್, ನಾವು ದುಡ್ಡಿಗೆ ಆಸೆನೂ ಪಟ್ಟಿಲ್ಲ ಅಂತ ನನ್ನ ಕಲ್ಸಿನೂ ಇಲ್ಲ. ದುಡ್ಡು ತಗೊಂಡಿದ್ರ ದುಡ್ಡು ನಾನು ಇದನ್ನ ಏನಾರ ನನ್ನ ಮನೆಯೊಳಗ ಇದನ್ನ ಮಾಡಿ ನಾ ದುಡ್ಡಿಗೆ ಆಸೆ ಪಟ್ಟಿದ್ರ ಇವತ್ತು ಯಾರ್ಯಾರೋ ದುಡ್ಡು ತಗೊಂಡ್ ಮನಿ ಹಾಕಾತಾರ ಸರ್. ಯಾರ್ಯಾರೋ ಮನಿ ಖರೀದಿ ತಗೊಂಡಾರ, ಯಾರ್ಯಾರೋ ಕಾರ್ ಗಾಡಿ ತಗೊಂಡ್ ಅಡ್ಡಾಡತ್ತಾರ. ಆದ್ರ ಅವ್ರ ದುಡ್ಡು ತಗೊಂಡ್ ಜೀವನ ಮಾಡ್ಯಾರ. ಆದ್ರೆ ಇವತ್ತಿನ ಮಟ್ಟಿಗೆ ನನ್ನ ಮನೆಯೊಳಗ ಹೋಗಿ ನೋಡ್ರಿ, ನನ್ನ ಗಂಡ ಇದ್ದಾಗಿಂದಕ್ಕಿನ್ನ ನನ್ನ ಮನೆಯೊಳಗೆ ಇವತ್ತಿನ ಮಟ್ಟಿಗೆ ನನ್ನ ಮಕ್ಳಿಗೆ ಶಿಕ್ಷಣ ಕೊಟ್ಟಿದ್ಬಿಟ್ರೆ ನನ್ನ ಮಕ್ಳಿಗೆ ಒಂದು ಯಾವುದು ನಾನು ಒಂದು ಬಂಗಾರ ಬೆಳ್ಳಿ ನಾವು ಯಾವುದು ಹಾಕಿಲ್ಲ. ನನ್ನ ಗಂಡನ ಇದ್ದಿದ್ವ 3 ಕಾರ್ನೊಳಗೂ ನಮ್ಮ ಅನಿವಾರ್ಯ ಪರಿಸ್ಥಿತಿಗೆ ನಾವು ಮಾರ್ಕೊಂಡು ಇವತ್ತೊಂದು ಏಟಿಕ ಗಾಡಿ ತಗೊಂಡ್ ಜೀವನ ಮಾಡತ್ತೇವ್ ಸರ್. ನಾವು ಶೋರೂಮ್ ಗಾಡಿ ಪಾಡಿ ನಾವು ತಗೊಂಡ್ ಜೀವನ ಮಾಡತ್ತಿಲ್ಲ. ನಾವು ಏನೋ ಒಂದು ಸಣ್ಣ ಪುಟ್ಟ ಗಾಡಿ ತಗೊಂಡ್ ಇಟ್ಕೊಂಡೇವಿ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ನಾವೆಲ್ಲಾ ಗಾಡಿನೂ ಮಾರೇವಿ, ಎಲ್ಲ ಆಸ್ತಿ ಎಷ್ಟೋ ಒಂದಿಷ್ಟು ಆಸ್ತಿನೂ ರಾಜಕೀಯ ಬಂದ ಒಂದಿಷ್ಟು ಆಸ್ತಿನೂ ಕಳ್ಕೊಂಡೇವಿ. ನಾವ್ ಯಾವ ದುಡ್ಡಿಗೆ ಆಸೆ ಪಟ್ಟಿಲ್ಲ. ದುಡ್ಡು ತಗೊಂಡು ಅವ್ರ ಮನಿನೂ ಹಾಕಾತಾರ. ಅವ್ರನ್ನ ಯಾರನ್ನೂ ಈ ಪರಿಸ್ಥಿತಿ ಒಳಗೆ ಮಾತಾಡ್ಸೋದಿಲ್ಲ. ಯಾಕಂದ್ರೆ ಮಲ್ಲಮ್ಮ ಒಂದ್ ಸ್ವಲ್ಪ ನ್ಯೂಟ್ರಲ್ ಯಾಕೆ ಉಳ್ಕೊಂಡ್ಲ ಅಂತಂದ್ರೆ ಆಕಿನ್ನ ಒಂದು ಗೌರವಕ್ಕಾಗಿ ಆಕಿ ಮರೈ ಪ್ರಶ್ನೆಕಾಯಿ ಉಳ್ಕೊಂಡಾಳ ಅಂತೇಳಿ ಜನಕ್ಕೆ ಗೊತ್ತಾಕತಿ. ಜನಕ್ಕೆ ನಾನು ಅದನ್ನ ಅಲ್ಲ, ನೀವು ನ್ಯೂಟ್ರಲ್ ಆಗಿ ಉಳಿಯಾಕ ನಿಮ್ಗೆ ಯಾರ ಹೆದರ್ಸಿದ್ರ? ಏನ ನಿಮ್ಗೆ ಆಮಿಷ ಒಡ್ಡಿದ್ರ? ಏನ್ ಸಮಸ್ಯೆ ಮಾಡಿದ್ರ? ನಮ್ಗೆ ಯಾವ್ದು ಆಮಿಷನೂ ಒಡ್ಡಿಲ್ಲ, ಯಾವ್ದು ಹೆದರ್ಸಿಲ್ಲ. ನನ್ನ ಮನಿ ಒಳಗ ನನ್ಗೊಂದ್ ಸ್ವಲ್ಪ ಸಮಸ್ಯೆ ಆಗಿ ನಾನು ನ್ಯೂಟ್ರಲ್ ಉಳ್ಕೊಂಡಿದ್ದಷ್ಟೇ ಬಿಟ್ಟು ಬೇರೆ ಏನೂ ಇಲ್ಲ. ಅಲ್ಲ, ಈ ಪ್ರಕರಣಕ್ಕೂ ನಿಮ್ ಮನಿ ಸಮಸ್ಯೆಗೂ ಏನಾರ ಸಂಬಂಧ ಇತ್ತಾ ನೀವು ನ್ಯೂಟ್ರಲ್ ಉಳಿಯಾಕ ಅಂತ? ನ್ಯೂಟ್ರಲ್ ಒಳಗೆ ಅವಾಗಿನ ಪರಿಸ್ಥಿತಿ ನಮ್ದು ಯಾಕಂತಂದ್ರ ಗಂಭೀರ ಇತ್ತು. ನಂಗೆ ಹೋರಾಟ ಮಾಡಕ, ಕೋರ್ಟು ಕಚೇರಿ ಅಡ್ಡಾಡಕ ನನ್ನ ಕಡೆ ದುಡ್ಡು ಇದ್ದಿರ್ಲಿಲ್ಲ. ನಮ್ಗೆ ಯಾಕಂದ್ರೆ ಹೊಲದಾಗ ಏನ್ ಬೆಳಿತೇವಿ, ಏನ್ ಇದನ್ನ ಮಾಡ್ತೇವಿ ಅಷ್ಟ್ರ ಮೇಲೆ ನಾವು ಜೀವನ ಮಾಡ್ಬೇಕಾಯ್ತಿ. ಏನ್ ಮಾಡಿದ್ರು ದುಡ್ಡು ಅನ್ನೋದಕ್ಕೆ ನಮ್ಗೆ ಆಗ್ಲಿಲ್ಲ. ಬೈ ಎಲೆಕ್ಷನ್ ಮಾಡಿದ್ರಲ್ಲ? ಬೈ ಎಲೆಕ್ಷನ್ಕ ನಾನು 21 ಗುಂಟೆ ಜಾಗ ಕಳ್ಕೊಂಡೇನಿ ಸರ್. 21 ಗುಂಟೆ ಜಾಗ ಆಸ್ತಿ ಕಳ್ಕೊಂಡೆ. ನಿಮ್ಗೆ ಯಾರು ಏನು ಇದ್ರೊಳಗೆ ಸಹಾಯ ಮಾಡಲಿಲ್ಲ ಇಲ್ಲಿವರೆಗೂ? ಇಲ್ಲಿವರೆಗೂ ಯಾರು ಸಹಾಯ ಮಾಡಿಲ್ಲ ಸರ್.
ಮೇಡಮ್, ಈಗ ನನಗನ್ಸ್ತತಿ ಯೋಗೇಶ್ ಗೌಡ್ರ ಕೊಲೆ ಪ್ರಕರಣನ ರಾಜಕೀಯವಾಗಿ ಉಪಯೋಗ ಮಾಡ್ಕೊಂಡವ್ರು ಬಹಳ ಮಂದಿ ಅದಾರಲ್ಲ. ಸಫರ್ ಆದವ್ರು ನೀವು, ತೊಂದರೆಗೊಳಗಾದವ್ರು ನೀವು. ರಾಜಕೀಯ ಉದ್ದೇಶಕ್ಕೆ ಬಳಸಿದ್ ಸರ್ ಇದು. ಮತ್ತೆ ಬ್ಯಾರೆ ನಮ್ಮ ಮಂತಾನಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕ, ನಮ್ಮ ಮಂತಾನದಾಗ ನಮ್ಮ ಮಕ್ಕಳು ಹಂಗೇನಾರು ಅವ್ರ ಹೋರಾಟ ಇದನ್ ಮಾಡಿದ್ರ ಎಷ್ಟೋ ನಮ್ಮ ಮಕ್ಳಿಗೆ ಏನೋ ಒಂದು ಕಲ್ಸಕ್. ನಾ ಗೌರ್ಮೆಂಟ್ ಶಾಲೆ ಕಲಿಸ್ತಿರ್ಕಿಲ್ಲ ಸರ್ ನನ್ನ ಮಕ್ಕಳನ್ನ. ನಾ ಇವತ್ತಿನ ಮಟ್ಟಿಗೂ ನನ್ನ ಗೌರ್ಮೆಂಟ್ ಶಾಲೆಗೆ ನನ್ನ ಮಕ್ಕಳು ಕಲಿಸ್ಕೊತ ಬಂದ ನಾನು. ಅವರು ಎಲ್ಲರೂ ಅವರ ಎತ್ತಿ ಹಿಡಿದಿದ್ರಂದ್ರೆ, ಅವರ ಇದನ್ ಮಾಡಿದ್ರಂದ್ರೆ ನಾ ಯಾಕೆ ಇದನ್ ಮಾಡ್ತಿದ್ದೆ? ನಾನು ನಿಲ್ಲಿಸ್ತಿಲ್ಲ, ಮುಂದುವರಿಸ್ತಿದ್ದೆ. ಅಂದ್ರೆ ಇದ್ರ ಸುತ್ತ ಈ ತನಿಖೆ ನಡೀಲಿ, ಸಿಬಿಐ ತನಿಖೆ ನಡೀಲಿ, ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ಏನು ಹೋರಾಟ ನಡೆದ್ವಲ್ಲ ಗುರುನಾಥ್ ಗೌಡ್ರು, ಬಸವರಾಜ್ ಕೊರವರು, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನದ? ಬಸವರಾಜ್ ಕೊರವರು ಮೊದ್ಲು ಸ್ಟಾರ್ಟಿಂಗ್ಲಿಂದ ಅವ್ರ ಹೋರಾಟ ಮಾಡ್ಕೊತಾ ಬಂದಾರ. ಅವ್ರು ನನಗಾದ್ರೂ ಹೇಳಿದ್ರು. ಅವ್ರ ಮುಂದನು ನಂದು ಮಂತಾನ್ ಬಗ್ಗೆ ನಾ ಏನು ಹೇಳ್ಕೊಳ್ಳೋ ಪರಿಸ್ಥಿತಿ ಇದ್ರಕಿಲ್ಲ. ಅವ್ರು ಮುಂದುವರ್ಸುನಂತಂದು ನನಗೆ ಮುಂದುವರ್ಸಕ್ ಆಗುಲ್ರೇನ ಅಂತಂದು. ಅವ್ರ ಬಗ್ಗೆ ನನಗೇನು ಕೆಟ್ಟ ಅಭಿಪ್ರಾಯ ಇಲ್ಲ. ಅವ್ರು ನಮ್ಗೆ ಯಾವತ್ತೂ ಅನ್ಯಾಯನೂ ಮಾಡಿಲ್ಲ. ಅವ್ರಿಗೆ ನಾವು ಅವ್ರು ನಮಗೂ ಮಾಡಿಲ್ಲ, ನಮ್ಮ ಮಕ್ಕಳಿಗೆ ಮಾಡಿಲ್ಲ. ಈ ಪ್ರಕರಣದೊಳಗೆ ಬಸವರಾಜ್ ಮುತ್ಗಿ ಹೇಳ್ತಾರ, ನಾನು ಈ ಕೊಲೆ ಆಗೋದಕ್ಕಿಂತ ಮೊದಲು ನಾನು ಪತ್ರ ಬರೆದಿದ್ದೆ, ನಿಮ್ ಕೊಲೆ ಆಗ್ತದ, ನೀವು ಹುಷಾರಿರ್ರಿ ಅಂತೇಳಿ. ಅದು ಬಂದು ಅವ್ರಿಗೆ ಯೋಗೇಶ್ ಗೌಡ್ರಿಗೆ ಮುಟ್ಟಿತ್ತು ಕೂಡ. ಅದೇನ್ರ ನಿಮ್ ಗಮನಕ್ಕೆ ಬಂದಿತ್ತೇನು? ಗಮನಕ್ಕೆ ಅನ್ನಕೇನ ಅದು ನಾವ ಗಂಡ ಐತಿ ರಾತ್ರಿ ಕುಂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನನ್ ಗಂಡ ಅದೇನ್ ಬಿಡ, ನಾನು ಅದ್ರವ್ನ ಇದ್ರ ಅಂದವ್ನ ಬರ ಅದನ್ನ ಆಗ ಅಲ್ಲೇ ಹಾರದ ಹೋಗದವನ ಎದ್ದ. ಅವ ಯಾವ್ದಕ್ಕೂ ತೆಲಿನಾಗ ನನ್ ಒಂದ್ ಕುದ್ಲಾ ಬಗ್ಸಾಕ ಅವಂಗ್ಲ ಅನ್ನುವಂತ ಮನುಷ್ಯ, ಅವಂಗ ಆಕೈತೆ ಅನ್ನುವಂತ ನಮ್ಗೇನ್ ಗೊತ್ತು. ಆ ಪತ್ರ ಬರಿ ಬದ್ಲಿ ಬಂದ್ ಒಂದ್ ಮೆಸೇಜ್ ಕೊಡ, ಅವ್ನಿಗೆ ಹೇಳಿಲ್ಲ, ಅದು ನನ್ಗೂ ಹೇಳ್ಬೇಕಿತ್ತಲ್ಲ. ಬಂದ್ ಸಾಕಸರ ಹೊಲ್ದಾಗ ಅದು ಇದು ಕಿರಿಕಿರಿ ನಡೀತಿತ್ತಲ್ಲ. ಅವಾಗ ನಿನ್ ಗಂಡಗ್ ಹಿಂಗೈತ್ವಾ ಅಂತಂದ್ಬಿಟ್ಟಿದ್ರ. ಅದನ್ನ ಹೇಳ್ತೇನಲ್ಲ ಸರ್, ನಾವು ಏನಾರ ಒಂದ್ ಮೆಸೇಜ್ ಕೊಟ್ಟು ನನ್ ಗಂಡನ್ ಇವತ್ತು ಬದುಕಿಸಿದ್ರ ನಾವು ಗುಡಿಯಾನ್ ದೇವ್ರಿಗೆ ಯಾವತ್ತು ಹಣ್ಣು ಕಾಯಿ ಮಾಡ್ತಿರ್ಲಿಲ್ಲ, ಅವ್ನ ಪಾದ ತೊಳೆದ ಪೂಜೆ ಮಾಡ್ತಿದ್ವಿ. ಯಾಕಂದ್ರೆ ನನ್ ಗಂಡ ನನ್ನ ಮಕ್ಕಳಿಗೆ ಆಸರಾಗಿರ್ತಿದ್ದ. ಅಲ್ಲ, ಅದ ಲೆಟರ್ ತಗೊಂಡು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಂತ, ಆ ಲೆಟರ್ ನೋಡಿ ಬಂದದ, ವಿನಯ್ ಮೇಲೆ FIR ಮಾಡ್ರಿ ಅಂತೇಳಿ ಫೋರ್ಸ್ ಮಾಡಿದ್ರಿ ಅಂತ, ಇದೆಲ್ಲ ನಿಜಾನ? ಅದೆಲ್ಲ ಸುಳ್ಳು ಸರ್. ಲೆಟ್ರು ಪೊಲೀಸರಿಗೆ ತೋರ್ಸೇನಿ, ಪೊಲೀಸರು ನೋಡ್ಯಾರ. ಯಾಕಂದ್ರೆ ಅವ್ರು ಇದನ್ನ ಮಾಡಿದ್ದನ್ನ ನಾನಾ ಜೋಡ್ಸೇನ ಅದನ್ನ ಜೋಡಿಸಿ ಅದನ್ನ ನಾನಾ ಪೊಲೀಸರಿಗೆ ತೋರ್ಸೇನಿ, ನೋಡ್ಯಾರ. ಹೊಳ್ ಬಂದ ಅಂತೇಳಿ ನಾನಾ ಹರಿದೋಗ್ಬೇಕು ಸರ್ ಅದನ್ನ. ಯಾಕಂದ್ರೆ ಇದನ್ನ ಪ್ರತಿದಿನ ಅದ್ರೊಳಗೆ ಯಾರ ಇದು ಇದ್ರಕಿಲ್ಲ. ಹಿಂಗಾಗಿ ನೀ ಉದಯಗೌಡ್ರದ್ದು ಹೆಂಗಾಗೈತೆ ಹಂಗೆ ನಿಮಗೆ ನಿನ್ ಗಂಡೊಂದು ಅಕ್ಕೈತೆ ಅನ್ನೋದಕ್ಕೆ ಅದ್ರ ಬಗ್ಗೆ ಪ್ರತಿದಿನಾನು ನನ್ನ ತಲೆಯಾಗ ಕಾಡ್ತತ್ ಅನ್ನೋ ವಿಚಾರಕ್ಕೆ ಅದನ್ನ ನಾವು ಆಗ ಅದ್ರ ಬಗ್ಗೆ ಏನ್ ಭಾಳ ಸೀರಿಯಸ್ ಅದು ತಗೊಂಡಿರ್ಕಿಲ್ಲ ಸರ್ ನಾವು. ಈಗ 10 ವರ್ಷ ಇದು ದೊಡ್ಡ ಸುದೀರ್ಘ ಹೋರಾಟ, ಕಾನೂನು ಹೋರಾಟ, ತನಿಖೆ, ಇದ್ರ ನಡುವೆ ನಿಮಗೆ ಕಿರಿಕಿರಿ ಆಗಿದ್ದೈತೇನು? ಕಿರಿಕಿರಿ ಆಗಿದ್ದೈತೆ ಸರ್, ಸಾಕಷ್ಟು ಕಿರಿಕಿರಿ ಆಗೈತಿ. ಯಾಕಂದ್ರೆ ಗಂಡನ ಮನೆಯಿಂದ ಗಂಡನ್ ಮಾಡ್ಕೊಂಡು ಬಂದಾಗಿಂದ ಗಂಡನ ಮನೆಯಿಂದ ಯಾವಾಗಿದ್ರು ಕಿರಿಕಿರಿ ಐತೆ ಸರ್ ನಮ್ಗೆ. ಈಗ ಅಲ್ಲ, ಆಗಲ್ಲ. ಈಗೂ ಹಿರಿಯರ ಆಸ್ತಿ ಕೊಡೋದಿದ್ಕ ನಮ್ಮ ಅಂಟಿಯಾರಿಗೆ ಅವ್ರು ಬೆನ್ನ ಹತ್ತಿ ಹೊಡೆದ್ರು, ಓಡಾಡ್ಸಿ ಹೊಡೆದ್ರು. ಈಗ ನಮ್ಮ ಮನ್ಯಾಗ ನಮ್ಮ ಮನೆಯವ್ರ ಅಕ್ಕಂಗಿಯವ್ರಿಗೂ ನೆಮ್ಮದಿ ಇಲ್ಲ, ನಮಗೂ ನೆಮ್ಮದಿ ಇಲ್ಲ. ನನ್ನ ಗಂಡನ ಯಾವಾಗ ಕಳ್ಕೊಂಡೇವೆ ಅವಾಗಿಂದ ನಮ್ಗೆ ನಮ್ಮ ಮನ್ಯಾಗ ನಮ್ಮ ಸಣ್ಣಗಳಿಗೆ ನಮ್ಗೆ ಯಾವತ್ತು ನೆಮ್ಮದಿ ಅನ್ನೋದು ಸಿಕ್ಕಿಲ್ಲ. ಇದು ಗಂಡನ್ ಕಳ್ಕೊಂಡಿದ್ದು ಒಂದು ನಿವೇದನೆ, ಆ ಕಡೆ ತನಿಖೆ, ಅವರು CBIದವ್ರು ಕರೀತಾರ, ಪೊಲೀಸರು ಕರೀತಾರ, ಮತ್ತೊಬ್ರು ಕೋರ್ಟಿಗೆ ಹೋಗ್ಬೇಕು. ಇದ್ರ ನಡುವೆ ಈ ಫ್ಯಾಮಿಲಿ ಸಮಸ್ಯೆ ಜರ್ಜರಿತರಾಗಿ ಹೋಗಿರ್ಬೇಕಲ್ಲ ನೀವು? ಸಾಕಷ್ಟು ಅರ್ಟೈಟ ನೋವು ಪಟ್ಟಿಲ್ಲ ಸರ್, ಸಾಕಷ್ಟು ನೋವು ಪಟ್ಟೇವಿ, ಸಾಕಷ್ಟು ಅನುಭವಿಸೇವಿ. ಏನೋ ನಾವು ಏನು ಮಾಡ್ಕೊಲಾರ ಕಾರಣ ಕ್ಷೇತ್ರದ ಜನದ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಅನ್ಕೋಬೇಕು ಸರ್. ನಾವು ಕ್ಷೇತ್ರದ ಜನರ ಆಶೀರ್ವಾದ ಅಂದ್ರೆ ಮತ್ತೆ ನೀವು ಎಲೆಕ್ಷನ್ಗೆ ಹೋಗಕ್ಕೆ ರೆಡಿ ಆಗಿರೋ ಅಥವಾ ಮಗನ್ ರೆಡಿ ಮಾಡ್ತಿರೋ, ಏನು ಉದ್ದೇಶ? ಕ್ಷೇತ್ರ ಜನ ಏನ್ ಮಗನ ರೆಡಿ ಮಾಡ್ತಾನಂದ್ರೆ ಏನ್ ಹಿರಿಯರು ಏನ್ ಹೇಳ್ತಾರ ಅದ್ರ ಮಾರ್ಗದರ್ಶನದೊಳಗೆ ನಡ್ತೇವೆ ಸರ್. ಯಾಕಂದ್ರೆ ನನ್ನ ಮಗಗಂತೂ ನನ್ನ ತಂದೆ ಆಸೆ ಪೂರ ಮಾಡ್ಬೇಕ. ನನ್ನ ತಂದೆ ಏನ್ ಅನ್ಕೊಂಡಿದ್ರ ಅದನ್ನ ನಾನು ನಿಭಾಯಿಸಿದ್ರ ಇದನ್ನ ಆಗ್ತೈತೆ ಅಂತೇಳಿ ಅವ್ನ ಕ್ಷೇತ್ರದ ಹಿರಿಯರ ಜೊತೆನ ಬೆರಿತಾನ, ಹಿರಿಯರ ಜೊತೆನ ಇರ್ತಾನ, ಹಿರಿಯರಿಗೆ ಎಷ್ಟು ಗೌರವ ಕೊಡ್ಬೇಕು ಕೊಡ್ತಾನ. ಹಿರಿಯರು ಕೂಡ ಅವ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಅವನ ಕ್ಷೇತ್ರದ ಮಗ ಅಂತ ಬೆಳೆಸ್ಯಾರ ಅಷ್ಟೇ. ನೀವು ಕೂಡ ಒಂದ್ಸಾರಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರಲ್ಲ, ಅದೇನರ ಮುಂದುವರಿತದ? ಅವಾಗ ಬೈ ಎಲೆಕ್ಷನ್ ಯಾಕಂದ್ರೆ ನನ್ನ ಮಕ್ಳು ಸಣ್ಣ ಇದ್ದು ಅಂತೇಳಿ ನಾವು ಮಾಡೇವಿ ಸರ್. ನನ್ನ ಗಂಡಗಂತೂ ನನ್ನ ಮನೆಯೊಳಗೆ ಹೆಣ್ಮಕ್ಳು ರಾಜಕೀಯ ಮಾಡ್ಬೇಕಂತ ಅವ್ರು ಯಾವಾಗ ಅನ್ಕೊಂಡಿಲ್ಲ. ಅವ್ರು ರಾಜಕೀಯ ಮಾಡ್ಬೇಕಂತಂದಿದ್ರೆ ಯಾವಾಗೂ ನಮ್ಮನ್ನ ಬೆಳೆಸ್ತಿದ್ರು. ನನ್ನ ಮನೆಯೊಳಗೆ ಯಾವ ಹೆಣ್ಮಕ್ಳು ರಾಜಕೀಯ ಮಾಡಬಾರ್ದು ಅನ್ನುವಂಥ ಭಾವನದೊಳಗೆ ಬಂದಾರ. ಮುಂದೆ ನನ್ನ ಮಗ ಅದಾನ, ನನ್ನ ಮಗ ರಾಜಕೀಯನ ಮಾಡ್ತಾನ, ರಾಜಕೀಯಗೆ ಬೆಳೆಸ್ತಾನೆ. ಅವ್ನ ಕ್ಷೇತ್ರ ಮಗ ಅಂತ ಬೆಳೆಸ್ತಾನೆ ಹೊರತು ನನ್ನ ಮಗ ಅಂತ ನಾ ಯಾವತ್ತೂ ಬೆಳೆಸೋದಿಲ್ಲ. ಯೋಗೇಶ್ ಗೌಡ್ರ ಕನಸು MLA ಆಗೋದಿತ್ತು, ಈಗ ನಿಮ್ಮ ಕನಸು ಮಗ MLA ಆಗಲಿ ಅಂತ?
MLA ನಿಂದಿರ್ತಾನೋ ಜಡ್ಪಿ ಮಾಡ್ತಾನೋ ಅವನು ಬಿಟ್ಟಿರ್ತಿ ಸರ್. ಆ ಕ್ಷೇತ್ರ ಜನಕ್ಕೆ ಬಿಟ್ಟಿದ್ದು ಅವ್ನು ಬಿಟ್ಟಿದ್ದು, ನಾನು ಅದ್ರ ಒಳಗೆ ಭಾಗವಹಿಸೋದಿಲ್ಲ. ಕ್ಷೇತ್ರದ ಜನರದ ನಿಮ್ ಬಗ್ಗೆ ಎಂತ ಒಪಿನಿಯನ್ ಐತಿ, ನಿಮ್ ಬಗ್ಗೆ ಎಷ್ಟು ಗೌರವ ಐತಿ? ಕ್ಷೇತ್ರ ಜನ ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಅಂತೇಳಿ ಕೆಲವೊಬ್ರು ಮಾತಾಡ್ತಾರೆ ಸರ್. ಕ್ಷೇತ್ರ ಜನ ಇವತ್ತಿನ ಮಟ್ಟಿಗೂ ನನ್ನ ಬಗ್ಗೆ ಕೆಟ್ಟವಾಗಿ ಯಾವಾಗೂ ಮಾತಾಡಲ್ಲ, ಕೆಟ್ಟದಾಗ ಮಾತಾಡೂ ಇಲ್ಲ. ಅದ್ರ ನನ್ನ ಮನೆ ಒಳಗಿನ ಸುದ್ದಿ ಅದೆಲ್ಲ. ಕ್ಷೇತ್ರ ಜನ ನನ್ನ ಅವ್ರ ಮಗಳ ಅಂತೇಳಿ ನಾನು ಎತ್ತಿಡ್ದಾರ. ಯಾಕಂದ್ರೆ ನಾವು ಎಲ್ಲರೂ ಇಡೀ ಕ್ಷೇತ್ರ ಜನನ ನನ್ನ ಮನ್ಯಾಗ ಊಟ ಮಾಡ್ಯಾರ, ನಾವು ಅವ್ರ ಮನ್ಯಾಗ ಊಟ ಮಾಡೇವಿ. ಒಂಥರ ಹೆಬ್ಬಳ್ಳಿ ಕ್ಷೇತ್ರನ ನನ್ನ ತವ್ರ ಮನೆ ಅಂತೇಳಿ ನಾ ಭಾವನೆ. ಆ ಕ್ಷೇತ್ರ ಜನಕ್ಕಾಗಿ ನನ್ನ ಮಗ ದುಡಿತಾನ, ನಾನು ಅವ್ನ ಬೆನ್ನ ಇರ್ತಾನೆ. ಹಿರಿಯರು ಏನು ಹೇಳ್ತಾರಲ್ಲ ಅದಕ್ಕೆ ನಾನು ಗಟ್ಟಿಯಾಗಿ ನಿಲ್ತೀನಿ. ಈಗ ನ್ಯಾಯಾಲಯ ಒಂದಿಷ್ಟು ಹಣನ ನಿಮ್ಮ ಮಕ್ಕಳಿಗೆ ಕೊಡಬೇಕು ವಿದ್ಯಾಭ್ಯಾಸಕ್ಕೆ ಅಂತೇಳಿ ಒಂದು ಆದೇಶ ಮಾಡೋದು, ಇದು ನಿಮಗೆ ಹೆಲ್ಪ್ ಆಗತ್ತೋ ಅಥವಾ ಹೆಂಗೋ? ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಕೈತೆ ಅಂತೇಳಿ ನ್ಯಾಯಾಧೀಶರಿಗೆ ಅನ್ಸೈತಿ. ಅದು ಯಾರು ಅದಕ್ಕೆ ಅವಕಾಶ ಮಾಡಿಕೊಟ್ಟಾರ ಅವ್ರಿಗೆ ನಾನು ಶರಣಾಗ್ತೇನೆ. ಕೊನೆಯದಾಗಿ ಒಟ್ಟಾರೆ ಈ ಘಟನೆ ಯೋಗೇಶ್ ಗೌಡ್ರ ಕೊಲೆಯಿಂದ ಹಿಡಿದು ಇಲ್ಲಿವರೆಗೆ 17 ಜನ ಜೈಲು ಸೇರೋವರೆಗೆ ವಿನಯ್ ಕುಲಕರ್ಣಿ ಸೇರಿ ಏನ್ ಹೇಳ್ತೀರಿ ಕೊನೆಯದಾಗಿ? ಅದು ನ್ಯಾಯಾಧೀಶರಿಗೆ, ನ್ಯಾಯಾಲಯಕ್ಕೆ, ಕ್ಷೇತ್ರ ಜನಕ್ಕೆ ಬಿಟ್ಟು ಸರ್. ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅಲ್ಲ, ನಿಮ್ದ ಪ್ರಕರಣದಲ್ಲಿ, ನಿಮ್ಮ ಗಂಡನ ಕೊಲೆ ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ಇವತ್ತು, ನೀವು ಅದ್ರ ಬಗ್ಗೆ ಏನು ಹೇಳಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ನ್ಯಾಯಾಧೀಶರು ಕೊಟ್ಟಾರಲ್ಲ ಸರ್. ಅದ್ರ ಬಗ್ಗೆ ಖುಷಿ ಅದಾನೋ ದುಃಖ ಅದಾನೋ? ಖುಷಿ ಪಡಾಕ ನನ್ ಗಂಡ ಇಲ್ಲ ಸರ್. ಗಳ್ಕೊಂಡ ಬಿಟ್ಟೆ ಸಿಗ್ತೈತ ನಮಗ ಖುಷಿ ಪಡಾಕ. ಅದ್ ಸಿಕ್ಕರದ ಆತ್ಮಕ್ ಶಾಂತಿ ಸಿಕ್ತಂತ ಅನ್ಕೊಂತೇವ್ ಸರ್. ಆತ್ಮಕ್ಕಂತೂ ಶಾಂತಿ ಸಿಕ್ಕೈತಿ. ಆದ್ರ ನಮ್ ಗಂಡ ನಮ್ಮ ಮಗ್ಗಲ್ದಾಗ ನನ್ನ ಮಕ್ಳು ತಂದೆ ಆಗಿದ್ದಿದ್ರ ನಾವು ಖುಷಿ ಪಡ್ತಿದ್ವಿ. ನಾವು ಮುಂದಾದ್ರೂ ನಾವು ದುಃಖ ಪಡಬೇಕ. ಯಾಕಂದ್ರ ಅವ್ರು ಇಲ್ಲ ಅಂತ ಹೊರಗ್ ನಾವು ಸಾಯಿ ಮಠ ನಮ್ ಹೊರಗ್ ತಪ್ಪಲ್ಲ. ಮಲ್ಲಮ್ಮ ಮೇಡಮ್ಗ ವಿನಯ್ ಕುಲಕರ್ಣಿ ಮೇಲೆ ಸಾಫ್ಟ್ ಕಾರ್ನರ್ ಐತಿ ಅಂತಾರ. ಯಾಕಿಡೋನ್ ಸರ್, ನಾವು ನಮ್ಮ ಮಕ್ಕಳ, ನಮ್ಮ ಹೊಲದ, ನಮ್ಮ ಬಾಳೆದ ನಮ್ಮನ್ನ ಈಗಂಗಿಲ್ಲ. ನಾವು ಮತ್ತೊಬ್ಬರ ಮೇಲೆ ಅದಕ್ಕೆ ಅದ್ರಾಗ ನಾವೊಂದು ಹೆಣ್ ಮಗಳು. ನಾನು ಯಾಕೆ 4 ಮಕ್ಕಳು 2 ಮೊಮ್ಮಕ್ಕಳ ಜೀವನ ಸಾಗಿಸ್ಬೇಕ. ನಾವ್ ಯಾರ ಮೇಲೆ ಹೋಪ್ಸ, ಯಾರ ಮೇಲೂ ಆಸೆ, ಯಾರ ಮೇಲೂ ಇದನ್ನ ಇಟ್ಕೊಂಡ್ ಕುಂತಿಲ್ಲ ಸರ್. ನ್ಯಾಯಾಧೀಶರ ತೀರ್ಪು ಸ್ವಾಗತ. ನ್ಯಾಯಾಧೀಶರಿಗೆ ನಾ ತಲೆ ಬಾಗ್ತೇನೆ. ನ್ಯಾಯಾಧೀಶರ ತೀರ್ಪ ಅಂತಿಮ.